ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನು ಮನೇಲಿ ಬಾಳೆಹಣ್ಣಿತ್ತು 2. ನೀವು ದೇವಸ್ಥಾನಕ್ಕೆ ಹೋದಾಗೆ ಮನೇಲಿ ಜಾಸ್ತಿ ಬಾಳೆಹಣ್ಣು ತಂದಾಗೆ ಈ ಥರ ಹಣ್ಣಾದರೆ ಮಕ್ಳಿಗೊಂಥರ ರಸಾಯನ ಥರ ಮಾಡಿ ಚಪಾತಿ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಹಬ್ಬಕ್ಕೆ ಬಾಳೆಹಣ್ಣು ತಂದಿದ್ದು ಜಾಸ್ತಿ ಇತ್ತು ಅಂಥೇಳಿ ನಾನಿವಾಗ ರಸಾಯನ ಮಾಡಿ ಚಪಾತಿ ಮಾಡಿ ತೋರಿಸ್ತೀನಿ. ರಸಾಯನ ಮಾಡೋಕ್ಕೆ ಏನು ಬೇಕಂದರೆ 2 ಬಾಳೆಹಣ್ಣು, ಒಂದು ಅರ್ಧ ಪಟ್ಲು ಸಕ್ಕರೆ, 1-2 ಏಲಕ್ಕಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಸಕ್ಕರೆ ಏಲಕ್ಕಿ ಇದ್ದರೆ ಸಾಕು. ಬಾಳೆಹಣ್ಣು ರಸಾಯನ ಮಾಡಿ ಚಪಾತಿ ಜೊತೆ ಮಕ್ಕಳಿಗೆ ಕೊಡ್ಬೋದು. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ತಟ್ಟೆ ತೊಗೊಂಡಿದ್ದೀವಲ್ವ, ಆ ತಟ್ಟೆಯಲ್ಲಿ ನಾನು 2 ಬಾಳೆಹಣ್ಣು ಸುಲಿದು ನೀಟಾಗಿ ನಾನು ಇಟ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ರಸಾಯನ ಮಾಡಿ ತೋರಿಸ್ತೀನಿ. ಇದು ಯಾಕೆ ತೋರಿಸೋದಂದರೆ, ನಾವು ಜಾಸ್ತಿ ಬಾಳೆಹಣ್ಣು ತಂದಾಗ ಹಣ್ಣಾಗಿರ್ತದೆ, ಜಾಸ್ತಿ ಹಣ್ಣಾಗೈತೆ ಯಾರು ತಿಂತಾರೆ ಅಂತಿರ್ತಾರೆ ಮಕ್ಕಳು. ಅದಕ್ಕೆ ಈ ಥರ ಮಾಡಿಕೊಟ್ರೆ ಚಪಾತಿ ಜೊತೆಗೆ ಸೂಪರಾಗಿ ತಿಂತಾರೆ. ದೊಡ್ಡವರು ತಿನ್ಬೋದು, ವಯಸ್ಸಾದವರು ತಿನ್ಬೋದು, ಎಲ್ಲರಿಗೂ ಇದು ತುಂಬ ಒಳ್ಳೆಯದು. ಈ ಥರ ಮಾಡಿಬಿಟ್ಟು ನಾವು ಇದನ್ನು ನೋಡಿ, ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಮಾಡಿಬಿಟ್ಟು ಮಕ್ಕಳಿಗೆ ಸಕ್ಕರೆ, ಏಲಕ್ಕಿ ಪುಡಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಚಪಾತಿ ಹಾಕಿಕೊಟ್ರೆ ಸಾಕು, ನೀಟಾಗಿ ತಿನ್ಕೊತಾರೆ. ಬೆಳಗ್ಗೆ ನಾಷ್ಟಕ್ಕಾಗಲಿ, ಮಧ್ಯಾಹ್ನ ಸಾಯಂಕಾಲ ಏನಾದ್ರು ತಿಂಡಿ ಕೇಳಿದರೆ 2 ಬಾಳೆಹಣ್ಣಿದ್ರೆ ಸಾಕು, ಚಪಾತಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿನ್ಕೊತಾರೆ. ಈ ಥರ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಕ್ಕರೆ ಮತ್ತು ಬಾಳೆಹಣ್ಣು ಹಣ್ಣಾಗಿರೋದಕ್ಕೆ ಸಿಹಿ ಇರುತ್ತೆ. ನಾವು ಸ್ವಲ್ಪ ಒಂದು 2-3 ಸ್ಪೂನಷ್ಟು ಹಾಕೊಳ್ಳೋಣ. ಜಾಸ್ತಿ ಸಿಹಿ ಆದರೂ ಮಕ್ಕಳು ಬೇಡ ಅಂದ್ಕೊತಾರೆ. ಅದಕ್ಕೆ ಇವಾಗ ನಾನು 2-3 ಸ್ಪೂನಷ್ಟು ಹಾಕಿದ್ದೀನಿ. ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಒಂದು ಏಲಕ್ಕಿ, ನಾನು ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೆ. ನೋಡಿ, ಏಲಕ್ಕಿ ಸಿಪ್ಪೆ ಸಮೇತ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸಕ್ಕರೆ ಸ್ಪೂನಲ್ಲಿ ನಾನು ಕಲಿಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ಚಪಾತಿ ಹಿಟ್ಟು ಫಸ್ಟೇ ನಾನು ಕಲಸಿಟ್ಕೊಂಡಿದ್ದೆ. ಆ ಚಪಾತಿ ಇದ್ರ ಜೊತೆಗೆ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಮಿಕ್ಸ್ ಮಾಡಿದಾಗಿತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಯಾರು ತಿನ್ನಲ್ಲ ಅನ್ನೋರು ಹಾಗೆ ಸ್ಕಿಪ್ಪು ಮಾಡ್ಬೋದು. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಇದು ಸಕ್ಕರೆ ಕರಗೋಗುತ್ತೆ. ನೋಡಿ, ಒಂದು ಬಟ್ಲು ಇಟ್ಕೊಂಡು ಆ ಬಟ್ಲಲ್ಲಿ ಹಾಕಿಬಿಟ್ಟು ಒಂದೇ 1 ನಿಮಿಷ ನಾವು ಚಪಾತಿ ತೀಡ್ಕೊಳ್ಳೋದ್ರಾಗೆ ನಾವು ಬಟ್ಲಿಗೆ ಹಾಕಿಬಿಟ್ಟು ನಾವೆಲ್ಲ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟು ನಾವು ಈ ಥರ ಮಾಡಿಕೊಂಡು ತಕ್ಷಣಕ್ಕೆ ಮಕ್ಕಳಿಗೆ ಹಾಕಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಇದು ಒಂದು ಸತಿ ನೀವು ಬಾಳೆಹಣ್ಣು ಬೆಳೆದ್ರೆ ಅಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀವು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೋಡಿ, ನಾನು ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೆ ಫಸ್ಟೇ. ಇದನ್ನು ನಾನು ಇವಾಗ 2 ಚಪಾತಿ ಮಾಡಿ ನಿಮಗೆ ತೋರಿಸ್ತೀನಿ. ಈ ಚಪಾತಿ ಜೊತೆ ಬಾಳೆಹಣ್ಣು ರಸಾಯನ ತಿಂದರೆ ಸೂಪರಾಗಿರುತ್ತೆ. ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಅದಕ್ಕೆ ಇವಾಗ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಬನ್ನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಂಬಿಟ್ಟು ನಾವು ಹಿಂಗೆ ಹಿಟ್ಟಲ್ಲಿ ಹಾಕಿಬಿಟ್ಟು ನಾವು ಲಟ್ಟಿಸಿದ್ರೆ ಸೂಪರಾಗಿರುತ್ತೆ. ನೋಡಿ, ಈ ಥರ ಚಪಾತಿ ಮಾಡಿ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಬೇಕು. ಈ ಥರ ಹಿಟ್ಟು ಹಾಕ್ಬಿಟ್ಟು ನಾವು ಚಪಾತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ನಾವು ಲಟ್ಟಿಸ್ಕೊಂಡ್ಬಿಟ್ಟು ಚಪಾತಿ ಮಾಡಿ ಮಕ್ಕಳಿಗೆ ಸ್ಮೂತಾಗಿರುತ್ತೆ. ಆವಾಗೆ ತಕ್ಷಣಕ್ಕೆ ಬಿಸಿ ಬಿಸಿ ಮಾಡಿಕೊಟ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹೀಗೆ ಮಾಡಿ ನಾವು ಕೊಡೋಣ. ಇವಾಗ ಹಂಚು ಕಾಯ್ದಿದೆ. ಇವಾಗ ನಾನು ಹಂಚಿಗೆ ಹಾಕ್ಕೊಂಬರ್ತೀನಿ. ಬನ್ನಿ. ಹಂಚು ಕಾಯ್ದಿದೆ. ಸ್ವಲ್ಪ ಹಂಚಿಗೆ ಎಣ್ಣೆ ಹೊಡಿಬೇಕು. ಎಣ್ಣೆ ಹೊಡೆದು ಹಿಂಗೆ ಹಾಕೋದ್ರಿಂದ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ಮೇಲೆ ನಾವು ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಸೂಪರಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕೊಂಡ್ರೆ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ನಮಗೆ ಕೈಯಲ್ಲೇ ತೆಗೆದು ಅಭ್ಯಾಸ. ನಿಮ್ಮ ಕೈಯಲ್ಲೇ ಕೈ ಸುಡುತ್ತೆ ಅಂದರೆ ನೀವು ಈ ಥರ ಕಡ್ಚಿಗೆ ತೊಗೊಂಡ್ಬಿಟ್ಟು ನೀವು ಹೀಗೆ ತೆಗಿಬೋದು. ನೋಡಿ, ಈ ಥರ ಸ್ಮೂತಾಗಿ ಚಪಾತಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿನ್ಕೊತಾರೆ. ಬೆಳಗ್ಗೆ ಎದ್ದು ಮನೇಲೇ ಇರ್ತಾರಲ್ವ, ಸಂಡೇ ಇದ್ದಾಗೆ ಬಾಳೆಹಣ್ಣು ಜಾಸ್ತಿ ತಂದಾಗೆ ಈ ಥರ ಒಂದು ಚಪಾತಿ ಬಾಳೆಹಣ್ಣು ರಸಾಯನ ಮಾಡಿ ಕೊಡಿ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ಇನ್ನೊಂದು 2 ಮಾಡ್ಕೊಂಡು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಬಿಟ್ಟು ನಾವು ಇದನ್ನು ಹಾಕ್ಕೊಂಬಿಟ್ಟು ಮಕ್ಕಳಿಗೆ ಚಪಾತಿ ಮುರಿದು ಕೊಟ್ಟರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ, ಚಪಾತಿ ಎಷ್ಟು ಸ್ಮೂತಾಗಿ ಮಾಡಿದ್ದೀನಿ ನಾನು. ಈ ಚಪಾತಿಗೆ ಮಕ್ಕಳಿಗೆ ಹಿಂಗೆ ಹಚ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಚಪಾತಿ ಬಾಳೆಹಣ್ಣಿನ ರಸಾಯನ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.